ವರ್ಷಗಟ್ಟಲೆ ನಡೀತಾ ಇದೆ. ಆದರೂ ಕೂಡ ಇದು ಹೆಚ್ಚಿಗೆ ಹೋರಾಟನ ರೂಪಿಸಬೇಕೆಂಬ ದಿಕ್ಕಿನಲ್ಲಿ ಬೆಂಗಳೂರದಲ್ಲಿ ಕೂಡ ಒಂದು ಭಾಳ ದೊಡ್ಡ ಹೋರಾಟನ ಅಲ್ಲಿ ಕೂಡ ಜರುಗಿತ್ತು. ಮತ್ತು ಅವತ್ತಿನ ದಿನ ನಾವು ಕೂಡ ಹೇಳಿದೀವಿ, ಬೆಂಗಳೂರು ಮತ್ತು ದೆಹಲಿಯಲ್ಲಿ ಕೂಡ ಹೋರಾಟ ನಡೀತಾ ಇದೆ. ಫೆಬ್ರವರಿ 12ಕ್ಕೆ ದೆಹಲಿಯಲ್ಲಿ ಹೋರಾಟ ನಡೀತಾ ಇದೆ ಅಂತ ಕೂಡ ಹೇಳಿದೀವಿ. ಈಗ ನಾವು ತಮ್ಮ ಒಂದು ಮಾಧ್ಯಮದ ಮುಖಾಂತರ ನಾವು ಇದನ್ನೇ ಇಷ್ಟೇ ಹೇಳ್ತಾ ಇದ್ದೀವಿ, ಫೆಬ್ರವರಿ ಏನದಂದರೆ 12ಕ್ಕೆ ಇಡೀ ಏನದಂದರೆ ನಮ್ಮ ಕೇಂದ್ರ ಸರ್ಕಾರಕ್ಕೆ ಒಂದು ಗಮನ ಸೆಳಿಬೇಕಂತೇಳಿ ಅದು ಹೋರಾಟವನ್ನು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೀತಾ ಇದೆ. ಆ ಹೋರಾಟಕ್ಕೆ ನಮ್ಮ ಕರ್ನಾಟಕದ ಸಮಸ್ತ ಬೌದ್ಧ ಅನುಯಾಯಿಗಳು ಭಾಳಷ್ಟು ಜನ ಏನದಂತಂದರೆ ಇಡೀ ನಮ್ಮ ಬೆಂಗಳೂರು ರಾಜ್ಯ ಮುಖಂಡರುಗಳು ಎಲ್ಲ ಇಡೀ ಆಯಾ ಜಿಲ್ಲೆದಲ್ಲೆಲ್ಲ ಎಲ್ಲ ಮುಖಂಡರುಗಳು ಏನದಂತಂದರೆ ಈ ಹೋರಾಟಕ್ಕೆ ಹೆಚ್ಚಿಗೆ ಒತ್ತನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಬೀದರ್ಲಿಂದ ನಮ್ಮ ಕಪಿಲ್ ಗೋಡಬೋಲೆ ಅವರ ನೇತೃತ್ವದಲ್ಲಿ ಈ ಹೋರಾಟನ ಅಂದರೆ ಈಗ ಬೌದ್ಧಗಯ ಅಂದರೆ ದಿಲ್ಲಿ ಹೋಗ್ಬೇಕಾಗಿದ್ರೆ ಒಂದು ಟ್ರೈನು ಅನುಕೂಲ ಎಲ್ಲ ಆಗಬೇಕಾಗಿತ್ತು. ಹಾಗಾಗಿ ನಮ್ಮ ಕಪಿಲ್ ಗೋಡಬೋಲೆ ಅವರು ಮತ್ತು ನಮ್ಮ ಸುರೇಶ್ ಕುಮಾರ್ ಜೋಜನಕರ್ ಅವರು ಅವರೆಲ್ಲ ಒಂದೇನು ಟೀಮ್ ಇದೆ. ಆ ಟೀಮು ಒಂದು ಎಲ್ಲ ಜನರಿಗೆ ಅನುಕೂಲ ಆಗಲೆಂಬ ದೃಷ್ಟಿಯಿಂದ ಅಂದರೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕರ್ನಾಟಕದ ಕಡೆ ನಮ್ಮ ಬೀದರ್ ಜಿಲ್ಲೆ ಇರೋದ್ರಿಂದ ಇಲ್ಲಿಂದೇ ಭಾಳಷ್ಟು ಜನ ನಾವು ದಿಲ್ಲಿಗೆ ಭಾಳಷ್ಟು ಜನರಿಗೆ ಒಯ್ಬೇಕೆಂಬ ದಿಕ್ಕಿನಲ್ಲಿ ಸುಮಾರು ಒಂದು ಟ್ರೈನ್ ವ್ಯವಸ್ಥೆಯನ್ನು ನಮ್ಮ ಬೀದರ್ಲಿಂದೇ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾವು ಜನರಿಗೆ ನಾವು ಅಷ್ಟೇ ಕೇಳ್ತಾ ಇದ್ದೀವಿ, 12ಕ್ಕೆ ಅಲ್ಲಿ ನಾವು ಹೋಗಬೇಕಾಗಿದೆ. ಹಾಗಾಗಿ ಇಲ್ಲಿ ಬೀದರ್ಲಿಂದ ಏನದಂದರೆ 10 ತಾರೀಕು ಬೆಳಗ್ಗೆ 11 ಗಂಟೆ, ಹೌದಲ್ಲ ಸರ್? ಬೆಳಗ್ಗೆ 11 ಗಂಟೆಗೆ ಹೊರಡುವ ಇದೆ ಟ್ರೈನು. ಅದು ಟ್ರೈನ್ ಸ್ಪೆಷಲ್ ಟ್ರೈನ್ ಇದೆ, ದಿಲ್ಲಿ ಬೌದ್ಧಗಯ ಹೋರಾಟಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದು. ಹಾಗಾಗಿ ನಾವು ಇಲ್ಲಿನ ನಮ್ಮ ಸಮಸ್ತ ಬೌದ್ಧ ಅನುಯಾಯಿಗಳಿಗೆ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ, ಆ ಸರಿಯಾದ ಸಮಯಕ್ಕೆ ರೈಲ್ವೆ ಸ್ಟೇಷನ್ ಹತ್ತಿರ ಬಂದು ಆ ಟ್ರೈನ್ ಹತ್ಕೊಂಡು ನಾವು ದಿಲ್ಲಿ ಪ್ರವಾಸಕ್ಕೆ ತಗೊಳ್ಬೇಕಂತೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಮುಂದಿನ ವಿಷಯ ಏನದಂತಂದರೆ ನಮ್ಮ ಕಪಿಲ್ ಗೋಡಬೋಲೆ ಅವರು ಜಿಲ್ಲಾಧ್ಯಕ್ಷರು ಅವ್ರು ಮಾತಾಡ್ಬೇಕಂತೇಳಿ ಅವರೆಲ್ಲ